Dear students, welcome to Janaki Tutorials. Today we will discuss about moving average based questions important for 5 marks. So before of that, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದಕ್ಕೆ ರಿಲೇಟೆಡ್ ನೋಟ್ಸ್ ಎಲ್ಲನೂ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ. ಓಕೆ, ನೆಕ್ಸ್ಟು ಅದ್ರ ರಿಲೇಟೆಡ್ ಕ್ವಶನ್ಸು ಆ್ಯಂಡ್ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಆಲ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ಸ್ನ ನಾನೆಲ್ಲ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ. ನೋಟ್ಸು, 2 marks ಕ್ವಶನ್ಸು, ಸೊ ಎವ್ರಿಥಿಂಗ್ ಐ ವಿಲ್ ಶೇರ್ ಇನ್ ಟೆಲಿಗ್ರಾಮ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ಬರೀ ನೋಡ್ತಾ ಹೋಗೋಣ. 5 marks ಇಂಪಾರ್ಟೆಂಟ್ ಮೂವಿಂಗ್ ಎವರೇಜ್ ಬೇಸ್ ಮೇಲೆ ಕ್ವಶನ್ಸು. ಈ ಮೂವಿಂಗ್ ಎವರೇಜ್ ಅಂತಂದರೆ ದಿಸ್ ಇಸ್ 3rd ಚಾಪ್ಟರ್, ದಟ್ ಈಸ್ ಟೈಮ್ ಸಿರೀಸ್ ಅಂತ ಹೇಳಿ. ಓಕೆನಾ? ಸೊ ಟೈಮ್ ಸೀರೀಸ್ ಬೇಸ್ ಮೇಲೆ ಈ ಕ್ವಶನ್ ಬರುತ್ತೆ. ಇಂಪಾರ್ಟೆಂಟ್ ರೀ. ಅವ್ರು ಹೆಂಗೆ ಅಂತಂದರೆ ಒಂದು 3 ಇಯರ್ಲಿ ಮೂವಿಂಗ್ ಎವರೇಜ್ ಕೇಳ್ತಾರೆ. ಕ್ವಶನ್ ಕೇಳಿದರೆ 3 ಇಯರ್ಲಿ ಮೂವಿಂಗ್ ಎವರೇಜಸ್ ಕೇಳ್ತಾರೆ, ಇಲ್ಲಾಂದರೆ ಸೆಮಿ ಎವರೇಜ್ ಮೆಥಡ್ ಮೇಲೆ ಕೇಳ್ತಾರೆ, ಆರ್ ಅದರ್ವೈಸ್ 5 ಇಯರ್ಲಿ ಮೂವಿಂಗ್ ಎವರೇಜ್ ಕೇಳ್ತಾರೆ. ಸೊ ಸೆಮಿ ಎವರೇಜ್ ಕೇಳಿದರು ಅಂದರೆ ಹಾಫ್ ಮಾಡಬೇಕು. 3 ಇಯರ್ಲಿ ಮೂವಿಂಗ್ ಎವರೇಜ್ ಕೇಳಿದರೆ, ಸೊ ಇವಾಗ ನಾನು ಹೇಳ್ತೀನಿ ಆ ಥರ ಮಾಡೋಣ. ಸೊ ಒಂದು ಕ್ವಶನನ್ನು ನಾನು ಎಕ್ಸಾಂಪಲ್ ಕೊಡ್ತೀನಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಕ್ಯಾಲ್ಕುಲೇಟ್ 3 ಇಯರ್ಲಿ ಮೂವಿಂಗ್ ಎವರೇಜಸ್ ಫಾರ್ ದ ಫಾಲೋವಿಂಗ್ ಡೇಟಾ. ಇಯರ್ಸ್ ಕೊಡ್ತಾರೆ, ದೆನ್ ಸೇಲ್ಸ್ ಈ ಥರ ಇತ್ತು ಅಂದರೆ ಏನರ್ಥ 1000 ಅಂತಂದು ಹೇಳಿ, ಇನ್ ಥೌಸಂಡ್ಸ್ ಅಂತ. ಇಲ್ಲಿ ಒಂದು ಡಾಟ್ ಇಟ್ಟು ಮೇಲ್ಗಡೆ ಹಿಂಗೆ ಡಾಟ್ ಇಟ್ಟು ಹಿಂಗೆ ಬರೆದಿರ್ತಾರೆ ಅವರು ಬ್ರ್ಯಾಕೆಟಲ್ಲಿ. ಓಕೆನಾ? ದಿಸ್ ಇಸ್ ಇನ್ ಥೌಸಂಡ್ಸ್ ಅಂತ. ಇಟ್ ಮೀನ್ಸ್ 86,000 63,000 ಅಂತ ಮೀನಿಂಗು. ಸೊ ದಿಸ್ ಇಸ್ ಕ್ವಶನ್. ಇಷ್ಟೇ ಕೊಡ್ತಾರೆ ಕ್ವಶನ್ನ. ಕ್ಯಾಲ್ಕುಲೇಟ್ 3 ಇಯರ್ಲಿ ಮೂವಿಂಗ್ ಎವರೇಜ್, ಇಯರ್ಸ್ ಆ್ಯಂಡ್ ಸೇಲ್ಸ್ನ ಕೊಡ್ತಾರೆ. ಸೊ ನಾವೇನು ಮಾಡಬೇಕು? ಟು ಫೈಂಡ್ ದ ಮೂವಿಂಗ್ ಅವರೇಜಸ್, ಇನಿಷಿಯಲಿ ದ ಮೂವಿಂಗ್ ಟೋಟಲ್ಸ್ ಆರ್ ಆಬ್ಟೈನ್ಡ್, ದೆನ್ ಈಚ್ ಆಫ್ ದೀಸ್ ಆರ್ ಡಿವೈಡೆಡ್ ಬೈ 3. ದೀಸ್ ಮೂವಿಂಗ್ ಅವರೇಜಸ್ ಆರ್ ಟ್ರೆಂಡ್ ವ್ಯಾಲ್ಯೂಸ್. ಇದನ್ನ ಎಕ್ಸಾಮಲ್ಲಿ ಬರೆದ್ರೂ ನಡೀತದ, ಬರೀಲಿಲ್ಲ ಅಂದರೂ ನಡೀತದ. ಬಟ್ ಹೆಡ್ಡಿಂಗ್ ಒಂದು ಬರೀರಿ, ಏನಂತ ಹೇಳಿ, ಕ್ಯಾಲ್ಕುಲೇಷನ್ ಆಫ್ ದಿ 3 ಇಯರ್ಲಿ ಮೂವಿಂಗ್ ಅವರೇಜಸ್ ಅಂತಂದು ಹೇಳಿ. ಓಕೆ, ಸೊ ಇಯರ್ಸು ಸೇಲ್ಸು ಸೇಮ್ ಕ್ವಶನಲ್ಲಿ ಹೆಂಗಿದೆ ಅದೇ ಥರ ಬರ್ಕೊಳೋದು. ನೆಕ್ಸ್ಟು 3 ಇಯರ್ಲಿ ಮೂವಿಂಗ್ ಅವರೇಜ್ ಅಂದಾಗ 2 ಹೆಡ್ಡಿಂಗ್ಸ್ ಬರ್ತವೆ. ದಟ್ ಈಸ್ 3 ಇಯರ್ಲಿ ಮೂವಿಂಗ್ ಟೋಟಲ್ಸ್, 3 ಇಯರ್ಲಿ ಮೂವಿಂಗ್ ಅವರೇಜಸ್ ಅಂತಂದು ಹೇಳಿ. ಸೊ ನಾವೇನು ಮಾಡಬೇಕು? ಈ ಕ್ವಶನ್ ಐತಲ್ಲ, ಇದರೊಳಗಡೆ 86, 63, 45 ಈ 3ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ 194 ಆಗುತ್ತೆ. 3ನೇ ಯಾಕೆ ಆ್ಯಡ್ ಮಾಡಬೇಕು? ಕ್ವಶನ್ ಈಸ್ 3 ಇಯರ್ಲಿ ಮೂವಿಂಗ್ ಎವರೇಜ್ ಅಂತ ಕೇಳಿದ್ದಾರೆ, ಅದಕ್ಕೆ. ಓಕೆನಾ? ಸೊ 3 ಆ್ಯಡ್ ಮಾಡಿದಾಗ 194ನ ಅದನ್ನು ಮಿಡಲಲ್ಲಿ ಬರಿಬೇಕು. ಈ 3 ನಂಬರ್ಸ್ ಮಿಡಲ್ ಇಲ್ಲೇ ಬರುತ್ತಲ್ಲ, ಈ ಮಿಡ್ಲಲ್ಲಿ ಬರಿಬೇಕು. ಮೇಲ್ಗಡೆ 1 ಡ್ಯಾಶ್ ಬರುತ್ತೆ, ಕೆಳಗಡೆನೂ 1 ಡ್ಯಾಶ್ ಬರುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ಏನು ಮಾಡಬೇಕು? 86 ಫಸ್ಟ್ ಬಿಡಬೇಕು. ನೆಕ್ಸ್ಟು 63, 45, 58ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಇದ್ರ ಮಿಡಲ್ ನಂಬರ್ ಯಾವುದು? 45 ಮುಂದೆ ಬರಬೇಕಲ್ಲ, ದಟ್ ಈಸ್ 166. ನೆಕ್ಸ್ಟ್ ಏನು ಮಾಡಬೇಕು? ಸ್ಟಾರ್ಟಿಂಗ್ 2 ಬಿಡಬೇಕು. ನೆಕ್ಸ್ಟ್ 45, 58, 43ನ ಆ್ಯಡ್ ಮಾಡಬೇಕು. ದಟ್ ಈಸ್ 146. ಇದೇ ಥರ ಇಷ್ಟು ಡೇಟಾಸ್ನು ಬರೆದಾದ್ಮೇಲೆ ನಮಗೆ ದೀಸ್ ಡೇಟಾಸ್ ಬರ್ತವೆ. ಈ ಡೇಟಾಸ್ ಥ್ರೂ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 3 ಇಯರ್ಸ್ ಎವರೇಜ್ನ ಮಾಡಬೇಕು. ಹೇಗೆ 3 ಇಯರ್ಸ್ ಎವರೇಜ್ ಮಾಡಬೇಕು ಅಂದರೆ, ಓಕೆ, ಇವೆಲ್ಲ ವ್ಯಾಲ್ಯೂಸ್ ಹೆಂಗೆ ಬರ್ತವೆ ಅಂದರೆ, ಈ 194 ಎವರೇಜ್ ಅಂದರೆ ಏನ್ರಿ, ಎಷ್ಟು ವರ್ಷ ನಾವು ಯೂಸ್ ಮಾಡಿದ್ದೀವಲ್ಲ ಅದನ್ನ ಡಿವೈಡ್ ಮಾಡೋದು. ನಾವಿಲ್ಲಿ 3 ಇಯರ್ಸ್ ಬೇಸ್ ಮೇಲೆ ತೊಗೊಂಡಿವಲ್ಲ, ಏನು ಮಾಡಬೇಕು? ಈ 194 ಡಿವೈಡೆಡ್ ಬೈ 3 ಮಾಡಬೇಕು. ಎಷ್ಟು? 194 ಡಿವೈಡೆಡ್ ಬೈ 3 ಮಾಡಬೇಕು. ಎಷ್ಟಾಗುತ್ತೆ? 65. ಓಕೆ, ನೆಕ್ಸ್ಟು 166 ಡಿವೈಡೆಡ್ ಬೈ 3, ದಟ್ ಈಸ್ 54. ರೌಂಡ್ ಆಫ್ ತೊಗೊಂಡ್ಬಿಡ್ಬೇಕು ವ್ಯಾಲ್ಯೂಸ್ನ. 146 ಡಿವೈಡೆಡ್ ಬೈ 3, ದಟ್ ಈಸ್ 49. ಸೊ ಇದೇ ಥರ ಮಾಡಿದಾಗ ಈ ಆಲ್ ವ್ಯಾಲ್ಯೂಸ್ ಬರ್ತವೆ. ಸೊ ಈ ಆಲ್ ವ್ಯಾಲ್ಯೂಸ್ನ ಇಟ್ಕೊಂಡು ಏನು ಮಾಡಬೇಕು ಅಂದರೆ ಡೈಗ್ರಾಮ್ನ ಹಾಕಬೇಕು. ದಿಸ್ ಈಸ್ ಫಿಕ್ಸ್. ಅವ್ರೇನು ನಿಮಗೆ ಟ್ರೆಂಡ್ ವ್ಯಾಲ್ಯೂಸ್ ಥ್ರೂ ಡೈಗ್ರಾಮ್ ಹಾಕ್ರಿ, ಚಾರ್ಟ್ ಹಾಕ್ರಿ, ಗ್ರಾಫ್ ಹಾಕ್ರಿ ಅಂತ ಕ್ವಶನಲ್ಲಿ ಕೊಟ್ಟಿರಲ್ಲ. ಬಟ್ ದಿಸ್ ಈಸ್ ಫಿಕ್ಸ್. ನಾವೇನು ಮಾಡ್ತೀವಿ? ಓಕೆ, ಇಷ್ಟೇ ಹೇಳಿದ್ದಾರೆ ಅಂತ ಇದು ಬಾಕ್ಸ್ ಹಾಕ್ಬಿಟ್ಟಿಡ್ತೀವಿ. ನೋ, ದಟ್ ಈಸ್ ರಾಂಗ್. ನಿಮಗೆ ಹಾಫ್ ಮಾರ್ಕ್ಸ್ ಅಷ್ಟೇ ಸಿಗುತ್ತೆ. ಸೊ ಈಸಿ ಅಲ್ಲ, ಮೇಲ್ಗಡೆ ಡೇಟಾಸ್ ಇರ್ತವೆ, ಅದನ್ನು ನೋಡಿ ಕೆಳಗಡೆ ಗ್ರಾಫ್ನ ಹಾಕೋದು. ಹೇಗೆ? ಫಸ್ಟ್ ಈ ಥರ ಗ್ರಾಫ್ ಹಾಕಿಬಿಟ್ಟು ಅವ್ರು ನಿಮಗೆ ಗ್ರಾಫ್ ಕೊಡ್ತಾರೋ ಇಲ್ಲೋ ದಟ್ ಈಸ್ ಸೆಕೆಂಡರಿ. ಇನ್ ಕೇಸ್ ಕೇಳ್ರಿ, ಕೊಡಲಿಲ್ಲ ಅಂತಂದರೆ ಏನು ಮಾಡಿರಿ? ಇಲ್ಲಿ ಗ್ರಾಫ್ನ ಹಾಕ್ರಿ. ಇನ್ನೊಂದು, ನೀವು ಎನ್ವಲ್ ಎಕ್ಸಾಮ್ ಒಳಗಡೆ ಒಂದು ಲಾಸ್ಟ್ ಪೇಜಲ್ಲಿ ಗ್ರಾಫ್ ಶೀಟ್ ಇರುತ್ತೆ. ಆ ಗ್ರಾಫ್ ಶೀಟು ಲಾಸ್ಟ್ ಇದಕ್ಕೆ ಯೂಸ್ ಆಗೋಲ್ಲ. ಈ ಥರ ಕ್ವಶನ್ಸ್ ಕೊಟ್ಟರೆ ಇದಕ್ಕೆ ಯೂಸ್ ಆಗೋಲ್ಲ. ಅದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ 8th ಚಾಪ್ಟರ್ ಒಳಗಡೆ ಅಲ್ಲಿ ಗ್ರಾಫ್ ಬೇಸ್ ಮೇಲೆ ಕ್ವಶನ್ಸ್ ಬರ್ತವೆ, ಅದಕ್ಕೆ ಯೂಸ್ ಆಗುತ್ತೆ. ಬಟ್ ಅದನ್ನ ಇದಕ್ಕೆ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈ ಮಿಡ್ ಟರ್ಮ್ ಎಕ್ಸಾಮ್ ಒಳಗಡೆ ಒಂದು ಮಾತು ಕೇಳ್ರಿ,
ಕೊಟ್ಟರೆ ಆ ಗ್ರಾಫ್ ಶೀಟ್ನ ಯೂಸ್ ಮಾಡಿರಿ, ಅದರ್ವೈಸ್ ನಿಮ್ಮದೇನು ರೂಲ್ ಶೀಟ್ ಇರೋ ಆನ್ಸರ್ ಶೀಟ್ ಇರುತ್ತಲ್ಲ ಅದರಲ್ಲೇ ಇದನ್ನ ಡ್ರಾ ಮಾಡಿರಿ. ಓಕೆನಾ. ಸೊ ಈ ಥರ ದಿಸ್ ಇಸ್ OX, ದಿಸ್ ಇಸ್ Y. ಓಕೆನಾ. ನೆಕ್ಸ್ಟ್ ಇವಾಗ ಹಾಕ್ತಾ ಬರೋಣ. ಹೇಗೆ ಅಂದರೆ, ಒಂದು ಇಲ್ಲಿ ಬ್ಲ್ಯಾಕ್ ಕಲರ್ ಏನು ನಿಮಗೆ ಶೋ ಆಗುತ್ತಲ್ಲ ದಟ್ ಈಸ್ ಹಿಸ್ಟೋರಿಗ್ರಾಮ್. ನೆಕ್ಸ್ಟ್ ಇಲ್ಲಿ ಡಾಟ್ 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 ಏನೈತಲ್ಲ ದಿಸ್ ಈಸ್ ಟ್ರೆಂಡ್ ಲೈನ್. ಓಕೆನಾ. ಸರಿ, ಬಿಫೋರ್ ಆಫ್ ದ್ಯಾಟ್ ಇಲ್ಲೇನು ಇಯರ್ಸ್ ಇದಾವಲ್ಲ ಈ ಇಯರ್ಸ್ನೆಲ್ಲನೂ ನಾನು OX ಆ್ಯಕ್ಸಸ್ಸಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಸೇಲ್ಸ್ ಇನ್ 1000 ಟನ್ಸ್. ಸೇಲ್ಸ್ ಎಷ್ಟಾಗಿದೆ, ಸೇಲ್ಸ್ ಏನಿದೆ ಇಲ್ಲಿದೆ ನೋಡಿರಿ, ಇದನ್ನು ತೊಗೋಬೇಕು. ಈ ಸೇಲ್ಸ್ ಎಷ್ಟಾಗಿದೆ, ಮಿನಿಮಮ್ ಅಮೌಂಟ್ ಎಷ್ಟಿದೆ ಸೇಲ್ಸು 43, ಹೌದಾ, 43, ಮ್ಯಾಕ್ಸಿಮಮ್ 150. ಈ 43 150 ನಾನು ಯಾವ ಥರ ಮಾಡ್ಬೋದು, ಇಲ್ಲಿ ಯಾವ ಥರ ಹಾಕಬೇಕು ಅಂದರೆ ಮ್ಯಾಕ್ಸಿಮಮ್ 150 ಇದೆ, ಮಿನಿಮಮ್ 43 ಇದೆ. ಸರಿ, ಇದನ್ನು ನಾನು ಡಿವೈಡ್ ಮಾಡಬೇಕು. ಈ ಕ್ಲಾಸಸ್ಸು ಮೋರ್ ದ್ಯಾನ್ 10 ಆಗಬಾರ್ದು, ಬಿಲೋ 10 ಅಷ್ಟೇ ಇರಬೇಕು, ಮೋರ್ ದ್ಯಾನ್ 5 ಆಗಬೇಕು ಈ ಕ್ಲಾಸಸ್ಸು. ಸೊ ಹಾಗಂದ್ರೆ ಎಷ್ಟಾಗುತ್ತೆ, 150 ನಾನು ಏನು ಮಾಡ್ಬೋದು, ನಾನು 20 ತೊಗೊಂಡು, ನಾನು 10 ತೊಗೊಂಡ್ರೆ ಇಲ್ಲಿ 15 ಆಗುತ್ತೆ ರೀ, ಹೌದಾ. ಸೊ ಅದಕ್ಕೆ ಏನು ಮಾಡೋಣ, 20 ಅಂತ ಹೇಳಿ ತೊಗೊಳೋಣ. 20, 40, 60, 80, 100, 140, 160. ಓಕೆ. ನೆಕ್ಸ್ಟ್ ಫಸ್ಟ್ ಏನು ಮಾಡಬೇಕು, ಈ ಸೇಲ್ಸ್ ಏನಿದೆ ಅಲ್ಲ ಈ ಸೇಲ್ಸ್ನ ಹಾಕಬೇಕು. ನೆಕ್ಸ್ಟು ಈ ಅವರೇಜ್ 3 ಇಯರ್ಲಿ ಮೂವಿಂಗ್ನ ಹಾಕಬೇಕು. ಫಸ್ಟು 86 ಆಗಿದೆ, ಎಲ್ಲಿ 1995 ಒಳಗಡೆ 86 ಅಂದರೆ ಇಲ್ಲಿ ಡಾಟ್ ಇಡಬೇಕು. ನೆಕ್ಸ್ಟು 63, ನೆಕ್ಸ್ಟು 63 ಇಲ್ಲಿ, ಹೌದಾ. ಸೊ ಈ ಥರ ಹಾಕ್ತಾ ಹೋಗಬೇಕು. ಇದೇನೈತಲ್ಲ ಇದು ಸೇಲ್ಸು, ಹಿಸ್ಟೋರಿಗ್ರಾಮ್ ಅಂತ, ಇದು ಅವ್ರು ಕೊಟ್ಟಿರೋ ಸೇಲ್ಸ್ ಎಲ್ಲ ಹಿಸ್ಟೋರಿಗ್ರಾಮ್. ಇದೇ ಥರ ಹಾಕ್ತಾ ಹೋದಾಗ ಈ ಬ್ಲ್ಯಾಕ್ ಕಲರ್ ಏನು ಮಾರ್ಕ್ ಐತಲ್ಲ ಅದು ಕಾಣಿಸುತ್ತೆ ಲೈನ್, ಅದನ್ನು ಜಾಯಿಂಟ್ ಮಾಡಬೇಕು ಲಾಸ್ಟಿಗೆ. ಟ್ರೆಂಡ್ ಲೈನ್ಸ್ ಅಂತಂದರೆ ಇಲ್ಲಿದೆ ನೋಡಿರಿ, ಇದು ಟ್ರೆಂಡ್ ಲೈನ್ಸ್ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಇಲ್ಲಿ ಇಯರ್ ಯಾವ್ದು ತೊಗೋಬೇಕು, 1996ಅಲ್ಲಿ 65, 1996 ಇಲ್ಲಿದೆ, ಇಲ್ಲೆಷ್ಟು 65. ಓಕೆ. ನೆಕ್ಸ್ಟು 54 ಇದೆ, 1997ಅಲ್ಲಿ 54 ಅಂದರೆ ಇಲ್ಲಿ ಬರ್ಬೋದು ಅಂತ, ಹೌದಾ. ಸೊ ಅದೇ ಥರ ಇವನ್ನ ಲೈನ್ ಹಾಕ್ತಾ ಹೋಗಿ ಈ ಥರ ಜಾಯಿಂಟ್ ಮಾಡಿ, ದಿಸ್ ಇಸ್ ಟ್ರೆಂಡ್ ಲೈನ್ ಆ್ಯಂಡ್ ಹಿಸ್ಟೋಗ್ರಾಮ್ ಅಂತ ಇಲ್ಲಿ ಮಾರ್ಕ್ ಮಾಡಿ. ಸೊ ಕನ್ಕ್ಲೂಷನ್ ಏನಾಗುತ್ತೆ ಅಂದರೆ, ದ ಗಿವನ್ ಡೇಟಾ ಶೋಸ್ ಅನ್ ಆಸ್ಲಿಯೇಟರ್ ಟ್ರೆಂಡ್. ಸೊ ಇದ್ರ ಮೀನಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಒಳಗಡೆ, ಅದನ್ನ ನೋಡ್ಕೊಳ್ರಿ. ಸೊ ಅಂದರೆ ಏನು, ಈ ಥರ ಟ್ರೆಂಡ್ ಲೈನ್ ಸ್ಲೋ ಆಗಿ ಹೋಗ್ತಾ ಇದೆಯಲ್ಲ ಅದಕ್ಕೆ ಆಸ್ಲಿಲೇಟರಿ ಟ್ರೆಂಡ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋಸು 5 ಮಾರ್ಕ್ಸು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹೇಳ್ತೀನಿ. ದಿಸ್ ಇಸ್ ಫಿಕ್ಸ್ ರೀ. ಈ ಒಂದು ಇಲ್ಲಿ 3 ಇಯರ್ಸು ಆರ್ 5 ಇಯರ್ಸು ಇವೆರಡರೊಳಗಡೆ ಒಂದು, ಇಲ್ಲ ಅಂದರೆ ಸೆಮಿ ಒಂದು ಕೇಳ್ಬೋದು ಅಷ್ಟೇ. ಇಷ್ಟರೊಳಗಡೆ ಒಂದು 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆನಾ, ಒಂದು 5 ಮಾರ್ಕ್ಸು ಫಿಕ್ಸ್ ಕ್ವಶನ್ ಇರುತ್ತೆ. ಓಕೆ. ನೆಕ್ಸ್ಟು ವೀಡಿಯೋಸು ಥಿಯರಿ ಕ್ಲಾಸಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.